ನೋಡಿ ವೀಕ್ಷಕರೇ, ಸಂಕಷ್ಟಹಾರ ಚತುರ್ಥಿ ದಿನ ನಾನು ಹೇಳೋ ಅಂಥದ್ದು ರಾಶಿಯವರು ಆ ದಿನ ಏನು ದಾನ ಮಾಡಬೇಕು, ಯಾವ ಒಂದು ಗ್ರಹಕ್ಕೆ ಅಂತ ಹೇಳ್ತೀನಿ. ಆ ಗ್ರಹಕ್ಕೆ ಅಧಿಪತಿ ಯಾವ್ದ್ಯಾವುದು ಅಂತ ಹೇಳ್ತೀನಿ. ಮೇಷರಾಶಿಯವರು, ಮೇಷರಾಶಿ ಅವರ ಅಧಿಪತಿ ಮಂಗಳ. ಮೇಷರಾಶಿಯವ್ರಿಗೆ ಈ ದಿನ ನೀವು ಏನು ಮಾಡಬೇಕು ಅಂದರೆ ಕೆಂಪು ಧಾನ್ಯಗಳನ್ನ ದಾನ ಮಾಡಬೇಕು. ಮತ್ತು ಋಷಭ ರಾಶಿಯವರು ಅಧಿಪತಿ ಗುರು. ಈ ದಿನ ನೀವು ಅರಿಶಿನ, ಜೇನು ಅಥವಾ ಓದುವ ಬಡ ಮಕ್ಕಳಿಗೆ ಪುಸ್ತಕ, ಪೆನ್ಸಿಲು, ರಬ್ಬರು ಈ ರೀತಿ ದಾನ ಮಾಡಬೇಕು, ಬ್ಯಾಗು. ಮತ್ತು ಮಿಥುನ ರಾಶಿಯವರು ಅಧಿಪತಿ ಶನಿ. ನೀವು ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ ದಾನ ಮಾಡಬೇಕು. ದಾನ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದು. ಕರ್ಕ ರಾಶಿಯವರು ಈ ದಿನ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಬೇಕು. ಕಬ್ಬಿಣದ ವಸ್ತು ಅಂದರೆ ಯಾರಿಗಾದರೂ ಕಬ್ಬಣ ಕೊಡಿಸೋದು, ಮನೆ ಕಟ್ಟೋರಿಗೆ ಹೆಲ್ಪ್ ಮಾಡೋದು, ಆ ರೀತಿ ಮಾಡಬೇಕು. ಸಿಂಹರಾಶಿಯವರು ಈ ದಿನ ತುಪ್ಪ, ಕೇಸರಿ ಈ ಬಗೆಯ ವಸ್ತುಗಳು ದಾನ ಮಾಡಬೇಕು. ನೀವು ಅಂದರೆ ಕೇಸರಿ ತಗೊಂಡು ದೇವಸ್ಥಾನಕ್ಕೆ ಕೊಡಬೇಕು. ತುಪ್ಪನ ಬಡವ್ರಿಗೆ ದಾನ ಮಾಡಿದ್ರೆ ಒಳ್ಳೆಯದು. ಮತ್ತು ಸಿಂಹರಾಶಿಯವರು ದಿನ ತುಪ್ಪ ದಾನ ಮಾಡಬೇಕು ಹೇಳಿದ್ದೀನಿ. ಮತ್ತು ಕನ್ಯಾ ರಾಶಿಯವರು ಸಿಹಿ ತಿಂಡಿಗಳನ್ನ ಬಡ ಮಕ್ಕಳಿಗೆ ದಾನ ಮಾಡಬೇಕು. ಅಂದರೆ ಬಡವ್ರಿಗೆ, ಅವಶ್ಯಕತೆ ಇರೋವಂಥವ್ರಿಗೆ ದಾನ ಮಾಡಬೇಕು. ಇರೋರಿಗೆ ಕೊಡೋಕ್ಕೆ ಹೋಗಬಾರ್ದು. ಅವರು ತಿನ್ನೋದು ಇಲ್ಲ, ಎಸಿತಾರೆ, ಅಂಥವ್ರಿಗೆ ಕೊಡಬೇಡ್ರಿ. ವೇಸ್ಟ್ ಮಾಡೋರಿಗೆ ಯಾವುದೇ ರೀತಿ ನೀವು ಕೊಡೋಕ್ಕೆ ಹೋಗಬೇಡಿ, ಬಡ ಮಕ್ಳಿಗೆ ಕೊಡಿ. ತುಲಾರಾಶಿಯವರು ಧಾನ್ಯಗಳು, ಸುಗಂಧ ದ್ರವ್ಯಗಳನ್ನ ದಾನ ಮಾಡಬೇಕು. ಅಂದರೆ ಇವರಿಗೆ ಶುಕ್ರಪ್ರಿಯ, ಆದ್ದರಿಂದ ಸುಗಂಧಭರಿತವಾದ ವಸ್ತುಗಳನ್ನ ದಾನ ಮಾಡಬೇಕು. ವೃಶ್ಚಿಕ ರಾಶಿಯವರು ಹಸಿರು ಬಣ್ಣದ ಧಾನ್ಯಗಳನ್ನು ದಾನ ಮಾಡಬೇಕು. ಅಂದರೆ ಹೆಸರು ಕಾಳು, ಹಸಿರು ಕಲರ್ ಏನಿರುತ್ತೆ ಆ ಧಾನ್ಯಗಳನ್ನ ದಾನ ಮಾಡಬೇಕು. ಮತ್ತು ಧನುರಾಶಿಯವರು ಕಡಲೆಬೇಳೆನ ದಾನ ಮಾಡಬೇಕು. ಮಕರ ರಾಶಿಯವರು ಬೆಲ್ಲ ಇವುಗಳನ್ನ ದಾನ ಮಾಡಬೇಕು. ಕುಂಭರಾಶಿಯವರು ಕಪ್ಪು ವಸ್ತ್ರಗಳನ್ನ ದಾನ ಮಾಡಬೇಕು. ಮೀನರಾಶಿಯವರು ಹಳದಿ ಬಣ್ಣದ ಧಾನ್ಯಗಳನ್ನು ದಾನ ಮಾಡಬೇಕು. ಅಂದರೆ ಹಳದಿ ಬಣ್ಣದ ಧಾನ್ಯ ಅಂದರೆ ಕಡಲೆಬೇಳೆ, ಕಡಲೆಕಾಳು, ಬೇಳೆ ಈ ರೀತಿ ದಾನ ಮಾಡಬೇಕು. ಈ ರೀತಿ ನೀವು ದಾನ ಮಾಡೋದ್ರಿಂದ ನಿಮಗೆ ನಿಮ್ಮ ಜಾತಕದಲ್ಲಿರುವಂಥ ದೋಷಗಳೆಲ್ಲ ಕಡಿಮೆ ಆಗುತ್ತೆ. ನಿಮಗೆ ಜಾತಕದಲ್ಲಿರೋ ದೋಷ ಹೋಯಿತು ಅಂದರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸರಾಗವಾಗಿ ನೆರವೇರುತ್ತೆ. ಮತ್ತು ಸಂಕಷ್ಟಹಾರ ಚತುರ್ಥಿ ದಿನ ನೀವು ನಿಮ್ಮ ಸಂಕಲ್ಪ ಮಾಡಿಕೊಂಡು ಈ ರೀತಿ ದಾನ ಎಲ್ಲ ಮಾಡಿ. ಮತ್ತು ಸಂಕಷ್ಟಹಾರ ಚತುರ್ಥಿ ದಿನ ನೀವು ಗಣೇಶನಿಗೆ ಬೆಲ್ಲದ ನೀರಿನಿಂದ ಅಭಿಷೇಕ ಮಾಡಿ. ಬೆಲ್ಲ ಅಂದರೆ ತುಂಬ ಪ್ರಿಯ. ಮತ್ತು ಕೊಬ್ಬರಿ ಮತ್ತು ಬೆಲ್ಲನ ನೈವೇದ್ಯ ಮಾಡಬೇಕು ಗಣಪನಿಗೆ. ಮತ್ತು ನೀವು ಗರ್ಕೆಯನ್ನು ಅರ್ಪಿಸ್ಬೇಕು. ಕೇತು ದೋಷ ಏನೇ ಇದ್ದರೂ ನಿಮಗೆ ಹೊರಟೋಗುತ್ತೆ. ಪ್ರತಿ ಮಂಗಳವಾರ ಗರ್ಕೆ ಅರ್ಪಿಸಿದ್ರು ಒಳ್ಳೆಯದು. ಸಂಕಷ್ಟಹಾರ ಚತುರ್ಥಿ ದಿನವೂ ನೀವು ಗರ್ಕೆನ ಅರ್ಪಿಸಿ. ಮತ್ತು ಗಣಪನಿಗೆ ಮುಖ್ಯವಾಗಿ ಏಕಾಗ್ರತೆ ಮುಖ್ಯ. ಏಕಾಗ್ರತೆಯಿಂದ ನೀವು ಗಣಪನ ಧ್ಯಾನ ಮಾಡಬೇಕು. ಮತ್ತು ಗಣಪನಿಗೆ 108 ನಾಮಗಳಿಂದ ಅರ್ಚನೆ ಮಾಡಬೇಕು. ಅಕ್ಷತೆಯಿಂದ ಅರ್ಚನೆ ಮಾಡಬೇಕು. 108 ಅದರ ಅಕ್ಷತೆಯನ್ನು ನೀವು ಯಾವುದೇ ರೀತಿ ಮುರಿದಿರಬಾರ್ದು, ಕಟ್ಟಾಗಿರಬಾರ್ದು. ಅಂಥ ಅಕ್ಷತೆ ತಗೊಂಡು ನೀವು ನೀಟಾಗಿ ಫುಲ್ಲು ಅಕ್ಕಿ ಕಾಳು ಪೂರ್ಣವಾಗಿರಬೇಕು. ಅದನ್ನು ನೀವು ನೀರಲ್ಲಿ ಕಲಿಸ್ಬೇಡಿ, ಕಟ್ಟಾಗಿಬಿಡುತ್ತೆ. ನೆಂದು ನೀವು ತುಪ್ಪದಲ್ಲಿ ಕಲಿಸ್ಕೊಂಡು ಅರಿಶಿನ ಕುಂಕುಮ ಎರಡೂ ಬೆರೆಸಿ ಕಲಿಸ್ಕೊಂಡು ನೀವು ಅರ್ಚನೆ ಮಾಡಿ. ಒಂದೊಂದೇ ಕಾಳು ಹಾಕಬೇಕು, ಅಷ್ಟಷ್ಟು ಎಲ್ಲ ಹಾಕಬಾರ್ದು, ಎಸಿಬಾರ್ದು. ಗಣೇಶನಿಗೆ ಅರ್ಪಣೆ ಮಾಡಬೇಕು. ಮತ್ತು ಒಂದು ಸ್ತೋತ್ರನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇದು ತುಂಬ ಒಳ್ಳೆಯ ಸ್ತೋತ್ರ. ನಿಮ್ಮ ಮನೋಬೈಕೆ ಏನಿರುತ್ತೆ ಸಿದ್ಧಿಯಾಗುವಂಥದ್ದು ಇದು.
ಮನೋರಥಪ್ರದ ಗಣೇಶ ಸ್ತೋತ್ರ ಅಂತ ಇದೆ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅದನ್ನು ಹೇಳ್ಕೊಳ್ಳಿ ವೀಕ್ಷಕರೇ. ಮಂತ್ರ, ಈ ಮಂತ್ರ ನೀವು ಡೈಲಿ ಜಪ ಮಾಡೋದ್ರಿಂದ ನಿಮ್ಮ ಮನೋರಥ ಏನಿರುತ್ತೆ ಅದು ಸಿದ್ಧಿ ಆಗತ್ತೆ. ಅದರಲ್ಲೇ ಸ್ಕಂದ ಅನ್ನೋ ಸ್ತೋತ್ರನೂ ಇದೆ, ಸ್ಕಂದನ ಸ್ತೋತ್ರನೂ ಅದರಲ್ಲೇ ಇದೆ. ಯಾಕೆ ಅಂದರೆ ಸಹೋದರರಲ್ವಾ ಸ್ಕಂದ ಮತ್ತು ಗಣೇಶ, ಇಬ್ಬರದು ಒಂದರಲ್ಲೇ ಇದೆ ಸ್ತೋತ್ರ, ಅದನ್ನು ಹೇಳ್ಕೊಳ್ಳಿ. ಮತ್ತು ತುಪ್ಪದ ಆರತಿ ಮಾಡಬೇಕು ಗಣಪನಿಗೆ ಪೂಜೆ ಆದಮೇಲೆ. ಮತ್ತು ಚಂದ್ರನ ನೋಡಿ ನೀವು ಉಪವಾಸ ಮಾಡೋರು, ಚಂದ್ರನ ನೋಡಿ ನೀವು ಸಂಜೆಗೆ ನೀವು ತಿಂಡಿ ಏನಾದರೂ ತಿನ್ನಬೇಕು, ಅನ್ನನ ತಿನ್ನಬಾರ್ದು. ಮಕ್ಕಳು ಚೆನ್ನಾಗಿ ಓದಬೇಕು ಅಂದರೆ ಈ ರೀತಿ ಈ ವ್ರತನ ನೀವು ಆಚರಣೆ ಮಾಡಿ. ಚೆನ್ನಾಗಿ ಮಕ್ಕಳು ಓದ್ತಾರೆ, ಫಸ್ಟ್ ರ್ಯಾಂಕ್ ಬರ್ತಾರೆ ಮಕ್ಕಳು. ಮತ್ತು ಯಾರು ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಂಥವ್ರ ಹೆಸರು ಹೇಳ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ಮಕ್ಕಳು ನಿಮ್ಮ ಹೇಳಿದ ಮಾತೆಲ್ಲ ಕೇಳ್ತಾರೆ, ಚೆನ್ನಾಗಿ ಓದ್ತಾರೆ, ಫಸ್ಟ್ ರ್ಯಾಂಕ್ ತಗೋತಾರೆ. ಕೆಲವು ಹಠ ಮಾಡೋ ಮಕ್ಕಳು ಇರ್ತಾರೆ. ಅದರಿಂದ ಗಣಪನ ವ್ರತನೂ ಮಾಡಿ. ಮತ್ತು ಶಿವ ಕುಟುಂಬನ ನೆನೆಸ್ಕೊಂಡು ನೀವು ಗಣಪನಿಗೆ ಪೂಜೆ ಮಾಡಬೇಕು. ಶಿವ, ಪಾರ್ವತಿ, ಸುಬ್ರಹ್ಮಣ್ಯ, ಗಣೇಶ, ತ್ರಿಪುರ ಸುಂದರಿ ಅಂತ ನೆನೆಸ್ಕೊಂಡು ನೀವು ಪೂಜೆ ಮಾಡಿ, ಉಪವಾಸ ಆಚರಣೆ ಮಾಡಿ. ಮತ್ತು ಗಣೇಶನ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಸಂಕಲ್ಪ ಮಾಡಿಕೊಂಡು ನಿಮ್ಮ ಸಂಕಲ್ಪ ಎಲ್ಲ ಸಿದ್ಧಿ ಆಗುತ್ತೆ. ಗಣೇಶನಿಗೆ ಬಂದುಬಿಟ್ಟು ಇಬ್ಬರು ಪತ್ನಿಯರು, ಸಿದ್ಧಿ ವೃದ್ಧಿ ಅಂತ. ಮತ್ತು ಅವರ ಮಕ್ಕಳು ಬಂದ್ಬಿಟ್ಟು ಶುಭ ಲಾಭ ಅಂತ. ಇವ್ರನ್ನೆಲ್ಲ ನೆನೆಸ್ಕೊಂಡು ನೀವು ದೇವ್ರಿಗೆ ತುಪ್ಪದ ಆರತಿ ಮಾಡಿ, ಒಳ್ಳೆಯದಾಗತ್ತೆ. ಮತ್ತು ಗಣೇಶನಿಗೆ ಮೋದಕ ಪ್ರಿಯ, ಮೋದಕ ಪ್ರಿಯ ಗಣೇಶನಿಗೆ ನೀವು ಮೋದಕ ಮಾಡಿ ಇಡಿ. ಸಾಧ್ಯವಾದರೆ ಮೋದಕ ಮಾಡಿ, ಇಲ್ಲ ಅಂದರೆ ಕೊಬ್ಬರಿ ಬೆಲ್ಲ ಇಟ್ಟರು, ಯಾರಿಗೂ ಅನುಕೂಲ ಇರೋದಿಲ್ಲ ಮಾಡೋದಕ್ಕೆ ಅಂಥವರು ಬೆಲ್ಲನೂ ಕೊಬ್ಬರಿ ಸ್ವಲ್ಪ ಇಟ್ಟರು ಗಣೇಶನಿಗೆ ಅದು ನೈವೇದ್ಯ ಅರ್ಪಣೆ ಆಗುತ್ತೆ. ಗರಿಕೆ ಇಡೋದನ್ನು ಮರಿಬೇಡಿ. ಗರಿಕೆ ನೀವು ಬೆಳಗ್ಗೆನೇ ಬೇಗ ಎದ್ದು ಶೇಖರಣೆ ಮಾಡಿಕೊಂಡು ಗರಿಕೆನ ಅರ್ಪಿಸಿ ವೀಕ್ಷಕರೇ. ಗಣೇಶನಿಗೆ ಹಾಲಿನ ಅಭಿಷೇಕ, ಹಾಲಿನ ನೈವೇದ್ಯ ಮಾಡಿ. ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನಮಸ್ತೆ.